ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಅಮೋಜಿಯಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಮಾರ್ನಿಂಗ್ ಬೇಗ ಎದ್ದು ಕಸ ತೆಗೆದು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟೆ ಮತ್ತು ಬ್ರಷ್ ಮಾಡ್ತಾ ಇದ್ದೆ. ಏನಂದರೆ ನಿನ್ನೆನೇ ದೋಸೆ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಇವತ್ತು ದೋಸೆ ಹಾಕಬೇಕಿತ್ತು. ಅದಕ್ಕೆ ಆಲೂಗಡ್ಡೆನ ಒಂದು ಸೈಡು ಬೇಯಲಿಕ್ಕಿಟ್ಟು ಇನ್ನೊಂದು ಸೈಡು ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಲೂಗಡ್ಡೆ ಎಲ್ಲ ಬೆಂದಿತ್ತು, ಸೊ ಅದ್ರ ಸಿಪ್ಪೆ ತೆಗಿಬೇಕಾಗಿತ್ತು. ಇವಾಗ ಇನ್ನೊಂದು ಸೈಡು ಟೀಗೆ ಇಟ್ಟರಾಯ್ತು ಅಂತಂದು ಒಂದು ಸೈಡು ಹಾಲನ್ನ ಬಿಸಿ ಮಾಡೋಕ್ಕಿಟ್ಟೆ. ಸೊ ಟೀ ಕುದಿ ಬಂತು. ಇವಾಗ ಚಟ್ನಿಗಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಮಿಕ್ಸಿಗೆ ಹಾಕೋಕ್ಕೆ ರೆಡಿ ಇಟ್ಕೊಂಡು ಇವಾಗ ಆಲೂಗಡ್ಡೆ ಬೆಂದಿದ್ರಿಂದ ಅದ್ರ ಸಿಪ್ಪೆ ತೆಗಿತಾ ಇದ್ದೀನಿ. ಇನ್ನೊಂದು ಕಡೆ ಮಿಕ್ಸಿಗೆ ಚಟ್ನಿ ಕೂಡ ಹಾಕ್ಕೊಂಬಂದು ಇಟ್ಕೊಂಡ್ಬಿಟ್ಟೆ ನಾನು. ಚಟ್ನಿನೂ ರೆಡಿ ಆಯಿತು. ಇವಾಗ ಸಜ್ಜಿಗೆ ಕಾಯಿಲ್ ಹಾಕಿದ್ನೆಲ್ಲ ಅವ್ರನ್ನ ಎಬ್ಬಿಸ್ಬಂದು ನಾನು ಆಲೂಗಡ್ಡೆ ಸಿಪ್ಪೆನ ತೆಗಿತಾ ಇದ್ದೀನಿ. ಇವಾಗ ಸಜ್ಜಿ ಬಂದು ಅವರು ಕೂಡ ಸ್ನಾನ ಮಾಡಲಿಕ್ಕೆ ಹೋದರು. ಇವಾಗ ನಲ್ಲೋದು ಸಿಪ್ಪೆ ತೆಗೆಯೋದೆಲ್ಲ ಆಗಿದೆ. ಇವಾಗ ನಾನು ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಅದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಪಲ್ಯಗೆ ರೆಡಿ ಮಾಡಿ ಇಟ್ಕೊಳ್ತೀನಿ. ಸಿಪ್ಪೆ ತೆಗೆದಿಟ್ಟರೆ ಹಾಲನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಬೇಕಾಗಿರುತ್ತಂಥ ಹಸಿಕಾಯಿ ಮತ್ತು ಹಸಿ ಮೆಣಸಿನಕಾಯಿ, ಹಾಗೆ ಈರುಳ್ಳಿ ಮತ್ತು ಟೊಮೆಟೊ, ಕರಿಬೇವು ಇದನ್ನೆಲ್ಲ ಹೆಚ್ಚಿ ಒಂದು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನ್ನಾಗಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆನ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಹಸಿಮೆಣ್ಸಿಕಾಯಿ, ಟೊಮೆಟೊ ಹಣ್ಣು, ಅರಿಶಿಣ ಪುಡಿ, ಅದಕ್ಕೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಬೇಕಾಗಿರೋಂಥ ಒಗ್ಗರಣೆ ಎಲ್ಲ ರೆಡಿಯಾಗಿದ್ದೆ. ಸೊ ಅದಕ್ಕೆ ನಾವು ಇವಾಗ ಆಲೂಗಡ್ಡೆನ ಸೇರಿಸಿ ಅದಕ್ಕೆ ಸ್ವಲ್ಪ ಸ್ಪೈಸಿ ಮಸಾಲಗಳನ್ನೆಲ್ಲ ಹಾಕಿ ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕಿ ಆಲೂಗಡ್ಡೆ ಪಲ್ಯ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡೆ. ಸೊ ಪಲ್ಯ ಎಲ್ಲ ರೆಡಿ ಆಯಿತು. ಇವಾಗ ಮೇನ್ ದೋಸೆಗೆ ಬೇಕಾಗಿರೋದು ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕಿ, ಯಾವುದೇ ಸೋಡಾನು ಹಾಕೋದಿಲ್ಲ ನಾನು, ಅದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಟೆ. ಸೊ ಇವಾಗ ಪಲ್ಯನೂ ರೆಡಿಯಾಗಿದೆ. ಸೊ ದೋಸೆಗೆ ಅಂತ ಹಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ನಾನು ಟೀಗೆ ಅಂತ ಇಟ್ಟಿದ್ನಲ್ಲ, ಸೊ ಅದಕ್ಕೆ ನಾನು ಚಹಾ ಪುಡಿ ಮತ್ತು ಹಾಲು ಅಷ್ಟೇ ಇಟ್ಟಿದ್ದೆ. ಇವಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಕುದಿಸಿ ನಾನು ನನಗೆ ಕುಡಿಲಿಕ್ಕೆ ಅಂತ ಟೀನ ಹಾಕ್ಕೊಳ್ತಾ ಇದ್ದೀನಿ. ಚಹಾನ ತೆಗೆದಿಟ್ಟು ಇವಾಗ ನಾನು ಅದೇ ಒಲೆಗೆ ನಾನು ಇನ್ನೊಂದು ಪಾತ್ರೆನ ಇಡ್ತಾ ಇದ್ದೀನಿ. ಅಂದರೆ ಚಟ್ನಿಗೆ ನಾನು ಒಗ್ಗರಣೆ ಹಾಕ್ಕೋಬೇಕು. ಸೊ ಹಾಗಾಗಿ ಮತ್ತೊಂದು ಪಾತ್ರೆನ ಕಾಯಲಿಕ್ಕಿಟ್ಟು ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಉದ್ದಿನಬೇಳೆ ಎಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಚಟ್ನಿನ ಹಾಕಿ ಮಿಕ್ಸ್ ಮಾಡಿ ಚಟ್ನಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇದ್ರೆ ಒಣಮೆಣ್ಸಿಕಾಯಿ ಕೂಡ ಹಾಕ್ಬೋದು, ಆದರೆ ನಾನಿವಾಗ ಆಲ್ರೆಡಿ ನಮ್ಮ ಚಟ್ನಿಗೆ ತುಂಬಾ ಖಾರ ಹಾಕಿದ್ದೀನಿ, ಗುಂಟೂರು ಮೆಣ್ಸಿಕಾಯಿನ. ಸೊ ಹಾಗಾಗಿ ಅದಕ್ಕೆ ಮತ್ತೆ ಒಣಮೆಣ್ಸಿಕಾಯಿ ಸೇರಿಸಲಿಲ್ಲ. ಸೊ ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ನಾವು ದೋಸೆ ಪ್ಯಾನ್ನ ಇಟ್ಕೊಂಡು ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆಯಿಲ್ ಹಾಕಿ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಜನ ಹಾಗೆ ಮಾಡ್ತಾರೆ ಅಂದ್ಕೊತೀನಿ. ಬಟ್ ನಾವು ಜಾಸ್ತಿ ಆಯಿಲನ್ನು ಉಪಯೋಗಿಸೋದಿಲ್ಲ ದೋಸೆಗೆ. ಸ್ವಲ್ಪ ನೀರನ್ನು ಚುಮಕಿಸಿ ಅದು ಕಾದಿದೆಯೋ ಇಲ್ಲ ನೋಡ್ಕೊಂಡ್ಬಿಟ್ಟು ಅದು ಕಾದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಸ್ವಲ್ಪ ಒರೆಸ್ಕೊಂಡು ಮತ್ತೆ ಸ್ವಲ್ಪ ನೀರನ್ನು ಚುಮಕಿಸಿ ಅದು ಸಿಡಿತಾ ಇರಬೇಕು. ಆವಾಗ ನಾವು ದೋಸೆ ಹಿಟ್ಟನ್ನು ಹಾಕಿ ಅದನ್ನ ಸರಿಯಾಗಿ ದೋಸೆ ಆ್ಯಂಗಲ್ ಬರೋ ಹಾಗೆ ರೌಂಡ್ ಮಾಡಿ ಅದಾದಮೇಲೆ ನೋಡ್ತಿರ್ಬೋದು ನೀವು, ನಾನು ಅದನ್ನ ಕೈಲೇ ತೆಗಿತಿರ್ತೀನಿ, ಅಷ್ಟು ತೆಳುವಾಗಿ ಬರುತ್ತೆ ದೋಸೆ. ನೆಕ್ಸ್ಟ್ ಮತ್ತೆ ನಾನು ಸ್ವಲ್ಪ ನೀರು ಹಾಕಿ ಮತ್ತೆ ಅದಕ್ಕೆ ಚುಮಕಿಸಿ ಮತ್ತೆ ಒಂದು ದೋಸೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ನಾನು ಕೈಲೇ ತೆಗಿತಿದ್ದೀನಿ. ಸೌಟ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಕೈಯಲ್ಲಿ ಪದೇ ಕರೆಂಟ್ ತೆಗಿತಾ ಇದ್ದಾರೆ. ಕ್ರಿಸ್ಪಿಯಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನು ಕೂಡ ಇವಾಗ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಕಲರ್ ಚೆನ್ನಾಗಿ ಬ್ರೌನಾಗಿ ಬರಬೇಕಾದ್ರೆ ಹಾಗೂ ಮಾಡ್ಕೋಬೋದು. ಸ್ವಲ್ಪ ಆಯಿಲನ್ನು ಬಿಡಬೇಕು ಮೇಲೆ. ನಮಗೆ ಬೇಕಾಗಿರೋದಂಥ ಒಂದು ಮಸಾಲೆ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು ಮೇಲೆ, ಚೆನ್ನಾಗೇ ಬರುತ್ತೆ. ಆದರೆ ದೋಸೆ ಕರೆಕ್ಟಾಗಿ ಚೆನ್ನಾಗಿ ಎಲ್ಲೋ ಹರಿದೇ ಬಂದರೆ ಆಯ್ತಲ್ವಾ. ನಮಗೆ ಬ್ರೆಡ್ ದೋಸೆ ಬೇಕಂದರೆ ಬ್ರೆಡ್ ದೋಸೆ ಥರನೂ ಮಾಡ್ಕೋಬೋದು. ಈ ಥರ ತರಿಯಾಗಿ ತೆಳುವಾಗಿ ಬೇಕಂದರೆ ಹೀಗೂ ಮಾಡ್ಕೋಬೋದು. ಸೊ ನಾನು ಮಾಡ್ತಿರೋದು ಇವಾಗ ದೋಸೆ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ನಾನು ಇದನ್ನು ಸೌಟ್ ಮೂಲಕನೂ ತೆಗಿಬೋದು, ಬಟ್ ನಾನು ಕೈಲೇ ತೆಗಿತಿದ್ದೀನಿ. ಅಂದರೆ ಅಷ್ಟು ಗರಿಯಾಗಿ ಬರ್ತಾಯಿದೆ ಅಂತ ಅರ್ಥ. ಅದು ಸ್ವಲ್ಪ ದಪ್ಪ ಹಿಟ್ಟು ಹಾಕಿ ಬೇಯಿಸಿದರೆ ನಾನು ಸೌಟನ್ನೇ ಯೂಸ್ ಮಾಡ್ತೀನಿ. ನಾನು ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಂಡೆ ಅದೇನಾದರೂ ರೆಸಿಪಿ ಬೇಕಿದ್ದರೆ ಕೇಳಿ, ನಾನು ಖಂಡಿತವಾಗಿ ತಿಳಿಸ್ತೀನಿ. ನನ್ನ ಮಾರ್ನಿಂಗ್ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಆ್ಯಂಡ್ ಆಲೂ ಪಲ್ಯ ರೆಸಿಪಿ ಬೇಕಿದ್ರೂ ಹೇಳ್ತೀನಿ.
ಟಿಫಿನ್ ಮುಗಿಸ್ಕೊಂಡು ಸಚ್ಚಿ ಬ್ಯಾಂಕಿಗೆ ಹೋದರು. ಆದರೆ ಮಳೆನೇ ನಿಲ್ತಾ ಇಲ್ಲ. ಏನು ಮಾಡೋದು, ಬಟ್ಟೆ ಸೆಳೆಯೋದಿದೆ ಆದರೆ ಹೇಗೆ ಒಣ ಹಾಕೋದು, ಬಟ್ಟೆ ಎಲ್ಲ ಒಣಗ್ತಾ ಇಲ್ಲ. ಮಳೆ ಅಂತೂ ಫುಲ್ ಡೇ ಇದೆ. ಸೊ ಅರ್ಜೆಂಟಾಗಿ ಒಂದು ಆಚೆ ಕಡೆ ಹೋಗಬೇಕಿತ್ತು. ಬಿಡೋ ಆಗಿರಲಿಲ್ಲ, ಹೋಗಲೇಬೇಕಾಗಿತ್ತು. ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ರೆಡಿಯಾಗಿ ಹೊರಟ್ವಿ. ಮಳೆಯಲ್ಲೇ ತೋಯಿಸ್ಕೊಂಡು ಬಂದ್ವಿ. ಸೊ ಕಷ್ಟಪಟ್ಟು ಹೋಗಿದ್ಕೋ ಆ ಕೆಲಸ ಸಕ್ಸಸ್ ಆದರೆ ಸಾಕಾಗಿದೆ. ನೋಡುವ ದೇವ್ರ ಇಚ್ಛೆ ಹೇಗಿದೆ ಹಾಗೆ ಆಗಲಿ. ಹಾವೇರಿಗೆ ಹೋಗಿ ಮುಂದನ್ನು ತೋರಿಸ್ಕೊಂಡು ಹೋದ್ವಿ. ಬರಬೇಕಾದ್ರೂ ತೋರಿಸ್ಕೊಂಡೇ ಬಂದ್ವಿ. ಸಾಯಂಕಾಲ ಬರುವಾಗ ಸ್ವಲ್ಪ ಮಳೆ ನಿಂತಿತ್ತು. ನಾನು ಆಚೆ ಹೊಂಟ್ರೆ ರೆಡಿ ಆಗೋಕ್ಕೆ ತುಂಬ ಟೈಮ್ ತೊಗೊತೀನಿ. ಆದರೆ ಇವಾಗಂತೂ ತುಂಬ ಕಡಿಮೆ ಟೈಮಲ್ಲೇ ನಾನು ರೆಡಿ ಆಗ್ತಾ ಇದ್ದೀನಿ. ಯಾಕಂದರೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಆಗಿದೆ. ದೊಡ್ಡ ಮದುವೆ ಅಥವಾ ಬೇರೆ ಏನಾದರೂ ದೊಡ್ಡ ಫಂಕ್ಷನ್ ಇದ್ದರೆ ಮಾತ್ರ ನಾನು ಮೇಕಪ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ಡೈಲಿ ಏನು ರೂಟೀನ್ ಇರುತ್ತೋ ಅದನ್ನೇ ನಾನು ಹಚ್ಕೊಳ್ಳೋದು. ಸ್ಕಿನ್ಗೆ ಯಾವುದೇ ಥರ ಕ್ರೀಮ್ಗಳನ್ನು ಅಪ್ಲೈ ಮಾಡಿದರೂ ಸೊ ಅದು ಹೊಂದ್ಕೊಳ್ಳುತ್ತೆ. ಸೊ ಸಣ್ಣ ಪುಟ್ಟ ಎಲ್ಲಾದರೂ ಆಚೆ ಹೋದರೆ ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ನಾರ್ಮಲ್ ನಾವು ಹೇಗೆ ರೆಡಿ ಆಗ್ತೀವೋ ಹಾಗೆ ಆಗೋದು. ನಾನು PU ಟೈಮಲ್ಲಿದ್ದಾಗ ನಾನು ಕಲ್ತಿರೋದು ಹೊಸಮಠ ಕಾಲೇಜು ಹಾವೇರಿಯಲ್ಲಿ. ಅಲ್ಲಿ ವೇಲ್ಗಳಿಗೆಲ್ಲ ಗರ್ಲ್ಸ್ಗೆ ಪಿನ್ ಹಾಕಲೇಬೇಕಾಗಿತ್ತು. ಸೊ ಪಿನ್ ಹಾಕಲಿಲ್ಲ ಅಂದರೆ ಒಳಗೆ ಅಲಾವ್ ಕೊಡ್ತಾ ಇರಲಿಲ್ಲ. ಬ್ಯಾಂಗಲ್ಸ್ ಇರಲೇಬೇಕಿತ್ತು. ಅವರು ಫೋಲ್ಡ್ ಮಾಡಿ ವೇಲ್ನ ಹಾಕೋಕೆ ಹೇಳ್ತಿದ್ರು ಹುಡುಗಿರಿಗೆಲ್ಲ. ಬಟ್ ನಮಗೆ ಫೋಲ್ಡ್ ಮಾಡಿ ಇಷ್ಟ ಆಗ್ತಿರ್ಲಿಲ್ಲ. ನಾವು ಈ ಥರ ಸ್ಟಪ್ಪಾಗಿ ಹಾಕ್ಕೊಂಡು ಪಿನ್ನು ಹಾಕ್ತಿದ್ವಿ. ನಮಗೆ ಈ ಥರ ಒಂಥರ ಏನೋ ಕಂಫರ್ಟೇಬಲ್ ಆಗ್ತಿತ್ತು. ಇವತ್ತು ಆಚೆ ಹೋಗ್ತಿದ್ನಲ್ಲ, ನನಗೆ ಯಾಕೋ ಈ ಥರ ವೇಲ್ ಹಾಕ್ಕೋಬೇಕು ಅನ್ನಿಸ್ತು. ಸೊ ಆ ಥರ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡೆ. ಎಲ್ಲರೂ ಕಾಲೇಜಲ್ಲೂ ಇದೇ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇವಾಗೆಲ್ಲ ಅದೇನೂ ಇಲ್ಲ ಅನಿಸುತ್ತೆ. ಯಾಕಂದರೆ ನೀವು ಜೀನ್ಸ್ ಆದರೂ ಹಾಕ್ಕೊಂಡೋಗಿ, ನೀವು ಹೇಗಾದರೂ ಹಾಕ್ಕೊಂಡೋಗಿ ನಡೆಯುತ್ತೆ ಕಾಲೇಜ್ಗೆ. ಬಟ್ ನಾವು ಹೋಗಬೇಕಾದ್ರೆ ಕಂಪಲ್ಸರಿ ಪಿನ್ ಹಾಕಲೇಬೇಕಿತ್ತು ವೇಲ್ಗಳಿಗೆ. ಬ್ಯಾಂಗಲ್ಸ್ ಇಲ್ದೇ ಒಳಗೆ ಬರೋ ಹಾಗಿರಲಿಲ್ಲ. ಥಿಂಕ್ ಮಾಡಿ ಎಷ್ಟು ಕ್ರಿಟಿಕಲ್ ಇತ್ತು ಆವಾಗಿನ ನಮ್ಮ ಕಾಲೇಜ್ ಟೈಮು. ಏನಿಲ್ಲ, ಒಂದು 5 to 6 years ಬ್ಯಾಕ್ ಅಷ್ಟೇ, ಅಂತ ಏನು ದೊಡ್ಡ ದೂರ ಇಲ್ಲ. ಬಟ್ ಇವಾಗೆಲ್ಲ ಹಾಗೆ. ಇವಾಗ ನಾನು ತೋರಿಸ್ತಾ ಇದ್ದಿಲ್ಲ ನನ್ನ ಮುಖ. ಇದು ಜಸ್ಟ್ ಒಂದು ಫೇಸ್ ವಾಶ್ ಹಾಕಿ ಮುಖ ತೊಳೆದಿರೋದಷ್ಟೇ. ನಾನು ಏನನ್ನೂ ಅಪ್ಲೈ ಮಾಡಿಲ್ಲ. ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಂದರೆ ಕೆಲವೊಂದನ್ನು ನಿಮ್ಮ ಕಡೆ ಹೇಳ್ಕೋಬೇಕಾಗಿತ್ತು. ಏನಂದರೆ ನಾನು ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ನಮ್ಮದು ಇಲ್ಲೇ ಬ್ಯಾಡಗಿಯಲ್ಲಿ ಒಂದು ಬಟ್ಟೆ ಶಾಪ್ ಇತ್ತು. ಅದು ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಮತ್ತು ನಾರ್ಮಲ್ ಸ್ಥಿತಿಗೆ ಯಾವಾಗ ಬರ್ತೀವಿ ಅಂತ ಹೇಳೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ನಾವು ಅಂಗಡಿಗೆ ರೆಂಟನ್ನು ಕಟ್ಟಲೇಬೇಕಾಗಿತ್ತು. ಸೊ ನಮಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಬಟ್ಟೆ ಶಾಪನ್ನು ತೆಗೆದ್ವಿ. ನಾವು ಊರಲ್ಲಿ ನಾನು ನೈನ್ತ್ ಕ್ಲಾಸ್ ಇದ್ದೆ. ಆವಾಗಿಂದನೂ ನಾವು ಬಟ್ಟೆ ಮಾರ್ತಾಯಿದ್ವಿ. ನಮ್ಮ ತಾಯಿ ಬಟ್ಟೆ ಮಾರ್ತಿದ್ರು. ಸೊ ಅದೇ ಬೇಸ್ ಮೇಲೆ ನಾನು ಬಿಸ್ನೆಸ್ನ ಇನ್ನೂ ಗ್ರೋತ್ ಮಾಡೋಣ ಅಂತ ಬಟ್ಟೆ ಶಾಪ್ನ ಹಾಕಿದೆ ಆಫ್ಟರ್ ಡಿಗ್ರಿ. ಈ ಪ್ರಾಬ್ಲಮ್ ಏನಾಯಿತು ಅಂದರೆ ನನಗೆ ಬಟ್ಟೆ ಶಾಪಿಂದ ನನಗೆ ಯಾವುದೇ ರೀತಿ ₹1 ನನಗೇನು ನಷ್ಟ ಆಗಲಿಲ್ಲ. ಅದರೊಟ್ಟಿಗೆ ನಾನು ಜ್ಯುವೆಲರಿ ಕೂಡ ಮಾರ್ತಾಯಿದ್ದೆ. ಇವಾಗಲೂ ಬಟ್ಟೆ ಅಂಗಡಿ ಮನೆಯಲ್ಲೇ ಮಾರ್ತೀವಿ ನಾವು, ಜ್ಯುವೆಲರಿ ಕೂಡ ಕೊಡ್ತೀವಿ. ಎಷ್ಟೋ ಸರಿ ರೀಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ದಾಗಲೆಲ್ಲ ಮತ್ತೆ ಹೋಗಲಿ ಬಿಡಪ್ಪ, ಬೇಡ, ಯಾಕೆ ಬೇಕು, ಸುಮ್ಮನೆ ಆನ್ಲೈನ್ ಪೇಮೆಂಟ್ ಬೇರೆ ಹಾಕ್ತಾರೋ ಇಲ್ವೋ ಅಂತೆಲ್ಲ ನಾನು ಸುಮ್ಮನಾಗ್ಬಿಡ್ತಿದ್ದೆ. ಮನೆಗೆ ತರಿಸ್ತಿದ್ದೆ. ಮನೆಗೆ ಕೆಲವೊಬ್ಬರು ಬಂದು ಮನೆಗೆ ತೊಗೊಂಡು ಹೋಗ್ತಾಯಿದ್ರು. ಇವಾಗ ನಾನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂದಿದೆ. ಇವಾಗಲೇ ಮಾಡ್ತೀನಿ ಅಂತಲ್ಲ, ಮುಂದೆ ಯಾವತ್ತಾದರೂ ಒಂದಿನ ಖಂಡಿತ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ತೀನಿ. ಈಗ ನಾನು ತೋರಿಸ್ತಾ ಇರೋ ಆರ್ಟಿಫಿಷಿಯಲ್ ಪ್ಲ್ಯಾಂಟು ಇದು ನಮ್ಮ ಮನೆ ಟೀಪಾಯ್ ಮೇಲೆ ಬೇರೆ ಇತ್ತು. ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ನಮ್ಮನೆ ಟೀಪಾಯ್ ಮೇಲೆ ಇದು ಫ್ಲವರಿಂದ ಮಾತ್ರ ಇತ್ತು. ಇದು ಕೂಡ ಚೆನ್ನಾಗಿತ್ತು. ಆದರೆ ನನಗೆ ಗ್ರೀನ್ ಪ್ಲ್ಯಾಂಟ್ ಬೇಕಿತ್ತು. ಸೊ ಅದಕ್ಕೆ ಇದನ್ನ ತೊಗೊಬಂದೆ. ಇದಕ್ಕೆ 199 ಏನೋ ಕೊಟ್ಟೆ. ಆಮೇಲೆ ಅವತ್ತು ಅಮ್ಮನ ಮನೆಗೆ ಹೋದಾಗ ಅಮ್ಮ ಖಾರ ಕೊಟ್ಟು ಕಳಿಸಿದ್ರು. ಇದು ಬ್ಯಾಡಗಿ ಚಿಲ್ಲಿ ಪೌಡರ್ನೇ. ಆದರೆ ನಾನು ಜೋಳದ ಹಿಟ್ಟಾಗಲಿ ಅಥವಾ ಖಾರ ಆಗಲಿ ಅಲ್ಲಿಂದನೇ ತರಿಸ್ಕೊಳ್ತೀನಿ. ಅಂದರೆ ಇಲ್ಲೆಲ್ಲ ಮಷಿನ್ ಇದ್ದಾವೆ, ಕುಟ್ಟೋ ಮಷಿನ್ ಬೇಕಿತ್ತು. ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಅಲ್ಲಿ ಪೌಡ್ರ್ ಹಾಕ್ಸೋದು. ಮತ್ತು ಇದು ತುಪ್ಪ ಅದನ್ನ ರೆಡಿ ಮಾಡಿಟ್ಟಿದ್ರು. ಸೊ ಅದನ್ನು ನಾನು ತೊಗೊಂಬಂದೆ. ಅಂದರೆ ಇಲ್ಲಿ ಬ್ಯಾಡಗಿಯಲ್ಲಿ ಖಾರದ ಮಷಿನ್ಗಳೆಲ್ಲ ಇಲ್ಲ ಅಂತಲ್ಲ, ಆದರೆ ನನಗೆ ಕುಟ್ಟೋ ಮಷಿನ್ ಬೇಕಿತ್ತು. ನಾನು ಯಾವಾಗಲೂ ಊರಿಂದನೇ ತರಿಸ್ತೀನಿ. ಬಟ್ ಬ್ಯಾಡಗಿ ಚಿಲ್ಲಿನೇ ಅಲ್ಲಿ ಹೋಗಿ ಪೌಡ್ರ್ ಹಾಕಿಸ್ಕೊಂಬರೋದಷ್ಟೇ. ನನ್ನ ಮೊಬೈಲ್ ಕಾಂಟ್ಯಾಕ್ಟಲ್ಲಿರೋ ಯೂಟ್ಯೂಬ್ ಫಾಲೋವರ್ಸು ಅಂದರೆ ಸಬ್ಸ್ಕ್ರೈಬರ್ಸು ಎಷ್ಟೋ ಜನ ನನ್ನ ಕಡೆ ಜ್ಯುವೆಲರಿ ತೊಗೊಂಡಿದ್ದೀರಾ. ಸೊ ಅದರ ರಿಪ್ಲೈನ ನೀವು ಹೇಳ್ಬೋದು, ಯಾವ ಥರ ಜ್ಯುವೆಲರಿ ಖಂಡಿತ ಮಾಡ್ತೀನಿ. ಕ್ವಾಲಿಟಿಗೆ ಬೇರೆ ಮಾತೇ ಇಲ್ಲ, ಮತ್ತು ಡ್ಯಾಮೇಜ್ ಅಂತೂ ಇರೋದಿಲ್ಲ. ಹಾಗಿದ್ರೂ ನಾನು ರಿಪ್ಲೈ ತೊಗೊತಾ ಇರ್ತೀನಿ. ಈಗ ಒಂದು ಪಾರ್ಸೆಲ್ ತೋರಿಸ್ತಾ ಇದ್ದೀನಿ. ಇದೇನು ಅಂತ ನಾನು ಇವಾಗ ತೋರಿಸೋದಿಲ್ಲ, ಜಸ್ಟ್ ನೋಡ್ಕೊಂಡಿರಿ. ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇದೊಂದು
ಕೆಲವೊಂದು ಬಟ್ಟೆನ ತೋರಿಸಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಅವನ್ನ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದಕ್ಕೂ ನಾನು ಜಾಸ್ತಿ ಖರ್ಚು ಮಾಡಿಲ್ಲ, ಬರೀ ಬಟ್ಟೆ ವಿಡಿಯೋಸ್ನ ತೋರಿಸ್ತಿದ್ದಾಳೆ ಅಂತಲೂ ಕೂಡ ಅಂದ್ಕೋಬೇಡಿ. ಎಲ್ಲ ಬಟ್ಟೆಗಳ ವಿಡಿಯೋನೂ ನಾನು ತೋರಿಸಿರಲಿಲ್ಲ, ತಂದಿಟ್ಟಿರೋದು ಹಾಗೇ ಇತ್ತು. ಕೆಲವೊಂದನ್ನು ಮಾತ್ರ ತೋರಿಸಿದ್ದೆ, ಇನ್ನು ಕೆಲವೊಂದನ್ನು ತೋರಿಸಿರಲಿಲ್ಲ. ಅದನ್ನೇ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ಜೀನ್ಸ್ ಟಾಪ್ಗಳು ಮತ್ತು ಟಿ ಶರ್ಟ್ಗಳು ತೋರಿಸಿರಲಿಲ್ಲ, ಅವನ್ನ ಹಾಗೆ ಇಟ್ಟಿದ್ದೆ. ಸೊ ಅವನ್ನೇ ಇವತ್ತು ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಕಂಫರ್ಟೇಬಲ್ ಆಗಿತ್ತು ಮತ್ತು ನೈಟ್ ವೇರ್ಗಳೆಲ್ಲ ನನಗೆ ಕೆಲಸಕ್ಕೆಲ್ಲ ಕಂಫರ್ಟ್ ಆಗೋ ಥರನೇ ಇತ್ತು. ಜೀನ್ಸ್ ವೇರ್ಗಳ ಫಿಟ್ಟಿಂಗ್ ತೊಗೊಂಡಿದ್ದೆ ಮತ್ತು ಕೆಲಸಕ್ಕೆ ಅಂತ ಡೈಲಿ ಯೂಸ್ ಮಾಡೋಕ್ಕೆ ಸ್ವಲ್ಪ ಲೂಸ್ ಬಟ್ಟೆನೇ ತೊಗೊಂಡಿದ್ದೆ ನಾನು. ಆಮೇಲೆ ಒಂದು ಪ್ಯಾಂಟ್ ಅಂತೂ ನನಗೆ ತುಂಬಾ ಇಷ್ಟ ಆಗಿತ್ತು. ಇವಾಗ ಹಾಕಿರೋ ಜೀನ್ಸ್ ಎಲ್ಲ ಇವಾಗ ನೆಕ್ಸ್ಟ್ ಬರುತ್ತೆ. ಇದು ಒಂಥರ ಜಂಪ್ ಸೂಟ್ ಪ್ಯಾಂಟ್ ಥರ ಇತ್ತು ಇದು, ಬಟ್ ಇದೇನು ಜಂಪ್ ಸೂಟ್ ಅಲ್ಲ, ಬಟ್ ಆ ಥರ ಪ್ಯಾಂಟ್ ಇತ್ತು, ನನಗೆ ಇಷ್ಟ ಆಯಿತು. ಸೊ ಅದನ್ನ ಒಂದು ತಗೊಂಡೆ. ಏನಂದರೆ ಜ್ಯುವೆಲರಿ ಬಗ್ಗೆ ಥಿಂಕ್ ಮಾಡಿ ನಮ್ಮ ಹಾವೇರಿ ಆಸುಪಾಸು ನಾನೆಲ್ಲ ಹುಬ್ಳಿದ ನನ್ನ ಫ್ರೆಂಡ್ ಸರ್ಕಲಲ್ಲಿ ನನ್ನ ವಾಟ್ಸಪ್ ಕಾಂಟ್ಯಾಕ್ಟು ಮತ್ತು ಫ್ರೆಂಡ್ಸ್ನ ಫ್ಯಾಮ್ಲಿ ಕಡೆಯೂ ಎಲ್ಲನೂ ಸ್ವಲ್ಪ ದೂರ ಅಂದ್ರೂ 100 ಕಿಲೋಮೀಟರ್ಸ್ ಆಚೆನೂ ಕೊಟ್ಟಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.